ಇತ್ತೀಚೆಗೆ ಬಂದ ಒಂದು ಪೇಪರಿನ ವಿಚಾರ. ಇಂಡಿಗೋ ವಿಮಾನದಲ್ಲಿ ಒಬ್ಬಳು ಹೆಣ್ಣುಮಗಳು, 16 ವರ್ಷದ ಹುಡುಗಿ, ಅವಳ ಪಕ್ಕದಲ್ಲಿ 86 ವರ್ಷದ ಒಬ್ಬಳು ಅಜ್ಜಿ. ಅವಳ ಅಜ್ಜಿ ಅಲ್ಲ, ಅವಳ ಅಜ್ಜಿ ಅಷ್ಟೆ. ಅವಳು ಕೂತ್ಕೊಂಡು ಪ್ರಯಾಣ ಮಾಡ್ತಾ ಇದ್ದಾರೆ. ದೆಹಲಿಯಿಂದ ಬೆಂಗಳೂರಿಗೆ ಹೋಗುವ ವಿಮಾನ. ಮಧ್ಯದಲ್ಲಿ ವಿಮಾನ, ಇಂಡಿಗೋ ವಿಮಾನ ಮೇಲಿಂದ 3 ಸಲ ಕೆಳಗೆ ಒಟ್ಟಿಗೆ 100-200 ಮೀಟರ್ ಜಂಪ್ ಹೊಡೆದಿದೆ. ಫ್ಲೈಟಲ್ಲಿದ್ದವರೆಲ್ಲ ಬಬ್ಬೆ ಹೊಡೆದಿದ್ದಾರೆ, ಹೋ ಅಂತ ಬಬ್ಬೆ ಹೊಡೆದಿದ್ದಾರೆ. 86 ವರ್ಷದ ಮುದುಕಿಯೂ ಬಬ್ಬೆ ಹೊಡೆದಿದೆ. ಪಕ್ಕದಲ್ಲಿ ಕೂತ 16 ವರ್ಷದ ಹುಡುಗಿ ಕಾದಂಬರಿ ಓದ್ತಾ ಕೂತಿದ್ದಾಳೆ. ಅವಳು ವಿಕಾರವೇ ಇಲ್ಲ ಅವಳಲ್ಲಿ. ಅಜ್ಜಿಗೆ ಆಶ್ಚರ್ಯ, ನಾನು ಸಾಯ್ಲಿಕ್ಕೆ ತಯಾರಾದವಳು ಬಬ್ಬೆ ಹೊಡಿತಾ ಇದ್ದೇನೆ, ಇದಕ್ಕಿನ್ನೂ ಜೀವನ ಇದೆ ಈ ಹುಡುಗಿಗೆ, ಆರಾಮಾಗಿ ಕೂತಿದೆ, ಅದಕ್ಕೆ ಬುದ್ಧಿಮಾಂದ್ಯವ ಅಂತ ಯೋಚನೆ ಮಾಡಿಲ್ಲಂತೆ ಅಜ್ಜಿ. ಕೊನೆಗೆ ಇನ್ನೊಂದು ಸಲ ಕೆಳಗಡೆ ಧಮ್ಮ ಕೆಳಗೆ ಬೀಳ್ತು. ಬಿದ್ದಿದ್ದವನೇ ನೆಲಕ್ಕೆ ಅಲ್ಲ, ಅಲ್ಲೇ ಆಕಾಶದಲ್ಲಿ 100 ಮೀಟರ್ ಕೆಳಗಡೆ ಜಂಪ್ ಹೊಡಿತು. ನೋಡಿಕೊಂಡು ಹೋಗಿ ಇಂಡಿಗೋದಲ್ಲಿ, ನನಗೆ ಗೊತ್ತಿಲ್ಲ. ಹೀಗೆ ಕೆಳಗೆ ಜಂಪ್ ಹೊಡೆದಾಗ ಮತ್ತೊಮ್ಮೆ ಎಲ್ಲರೂ ಬಬ್ಬೆ ಹೊಡೆದರು. 2ನೇ ಬಾರಿ ಬಬ್ಬೆ ಹೊಡಿಬೇಕಾದ್ರೆ ಆ ಗಗನಸಕೀರಲ್ಲೇ ಬಬ್ಬೆ ಹೊಡೆದರು. ಎಲ್ಲರಿಗೂ ಭಯ ಶುರು ಆಯಿತು, ಇನ್ನು ಫ್ಲೈಟ್ ಬೀಳುತ್ತೆ ಕೆಳಗಡೆ. ಅವಳು ಆವಾಗಲೂ ಕಾದಂಬರಿ ಓದ್ತಾ ಇದ್ದಾಳೆ. ಈ ಅಜ್ಜಿಗೊಂದು ತಲೆ ಕೆಡ್ತು, 2 ತಲೆಗೆ ಗುದ್ದುವ ಅನ್ನೋಷ್ಟು ಸಿಟ್ಟು ಅವಳಿಗೆ. ಇವಳು ಸುಮ್ಮನೆ ಕೂತು ಕಾದಂಬರಿ ಓದ್ತಾ ಇದ್ದಾಳಲ್ಲ. ಲ್ಯಾಂಡ್ ಆಗೋ ತನಕ ಮಾತಾಡುವ ದಮ್ಮೂ ಇಲ್ಲ, ನೀನು ಯಾಕೆ ಟೆನ್ಷನ್ ಮಾಡ್ಕೊಂಡಿಲ್ಲ ಅಂತ ಕೇಳುವ ತಾಕತ್ತೂ ಇಲ್ಲ. ಮೈಯೆಲ್ಲ ಬೆವತೋಗಿದೆ ಅಜ್ಜಿಗೆ. ಸಾಯಂಕಾಲ ಆಗೋಷ್ಟರಲ್ಲಿ ದೆಹಲಿಯಲ್ಲಿ ಲ್ಯಾಂಡ್ ಆಯಿತು ವಿಮಾನ. ಆವಾಗ ಲ್ಯಾಂಡ್ ಆದ ತಕ್ಷಣ ಎಲ್ಲರಿಗೂ ಜೀವ ಬಂದಂತೆ ಆಯ್ತು. ಇವಳು ನಗ್ತಾ ಇದ್ದಾಳೆ ಹೆಣ್ಣುಮಗಳು. ಆವಾಗ ಅಜ್ಜಿ ಕೇಳ್ತಾಳಂತೆ ಅವಳು ಪಕ್ಕದಲ್ಲಿ, ಅಲ್ಲ ಇಡೀ ವಿಮಾನದವ್ರು ಬಬ್ಬೆ ಹೊಡೆದ್ರು, ನೀವು ಮಾತ್ರ ಆರಾಮಾಗಿ ಕಾದಂಬರಿ ಓದ್ತಾ ಇದ್ದಿ ಹೇಗೆ? ಅದಕ್ಕೆ ಅವಳು ಹೇಳಿದ್ಲಂತೆ, ನಿಮಗೆಲ್ಲ ಟೆನ್ಷನ್ನು, ವಿಶ್ವಾಸ ಇರಲಿಲ್ಲ. ಆ ಪೈಲಟ್ ಓಡಿಸುವ ವಿಮಾನ ಚಾಲಕನ ಬಗ್ಗೆ ನಿಮಗೆ ವಿಶ್ವಾಸ ಇಲ್ಲ. ನನಗಿತ್ತು. ಯಾಕೆ ಅಂದರೆ ಹುಟ್ಟಿನಿಂದ ಕಾರನ್ನು ಹೇಗೆಲ್ಲ ಓಡಿಸಿದ, ಒಂದು ಆಕ್ಸಿಡೆಂಟ್ ಮಾಡಲಿಲ್ಲ. ಬೈಕ್ ಓಡಿಸಿದ, ಆಕ್ಸಿಡೆಂಟ್ ಮಾಡಲಿಲ್ಲ. ನನ್ನಪ್ಪನೇ ಈಗ ಪೈಲಟ್ ಆಗಿದ್ದಾನೆ, ಹಾಗಾಗಿ ನಾನು ಸೈಲೆಂಟಾಗಿ ಕೂತಿದ್ದೀನಿ ಅಂತ ಹೇಳಿದ್ಲಂತೆ. ನನ್ನಪ್ಪ ಅದು ಓಡಿಸ್ತಾ ಇರೋನು, ಹಾಗಾಗಿ ನಂಗೆ ಟೆನ್ಷನ್ ಇಲ್ಲ, ಅವನು ಖಂಡಿತ ಚೆನ್ನಾಗಿ ಕರ್ಕೊಂಡು ಹೋಗ್ತಾನೆ ಎನ್ನುವ ವಿಶ್ವಾಸ ಇತ್ತು, ನನಗೆ ಟೆನ್ಷನ್ ಆಗಲಿಲ್ಲ. ಸಾಮಾನ್ಯ ಒಂದು ಹುಡುಗಿ, ಸಾಮಾನ್ಯ ಒಬ್ಬ ಚಾಲಕ, ಅವನಲ್ಲಿ ಅವಳಿಗೆ ಅಷ್ಟು ವಿಶ್ವಾಸ ಇದೆ, ಖಂಡಿತ ನನ್ನಪ್ಪ ಈ ವಿಮಾನವನ್ನು ಹೇಗೆಗೋ ಕೆಳಗೆ ಬೀಳಿಸುವುದಿಲ್ಲ ಅಂತ. ವೇದವ್ಯಾಸರವರು ಹೇಳ್ತಾರೆ, ಅಸಾಮಾನ್ಯ ಚಾಲಕ ನಮ್ಮ ಜೀವನದ ಯಾತ್ರೆಗೆ ಕೊಂಡೊಯ್ತಾ ಇದ್ದಾನೆ ಸರ್ವೋತ್ತಮನಾದ ಪರಮಾತ್ಮ. ಸಾಮಾನ್ಯ ಚಾಲಕರು ನಾವು. ಅವನು ಸರ್ವಶಕ್ತ, ಈ ಚಾಲಕ ಅಶಕ್ತ, ಆ ಚಾಲಕ ಸರ್ವಶಕ್ತ. ಅವನನ್ನು ನಂಬಿ ಸಾಗುವ ನಮಗೆ ಪತನ ಆಗುತ್ತೆ ಯಾವತ್ತಾದರೂ.